ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಪ್ರಮುಖವಾದಂಥ ಅಂಶ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂಥದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಕರಿಚಾಯೆ ಹಿನ್ನೆಲೆಯಲ್ಲಿ ಈ ಎಲ್ಲ ರಫ್ತು ಮಾಡ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರ್ಬೋದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾಯಿತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೈಗಾರಿಕೋದ್ಯಮಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದರೆ ಈ ರಫ್ತು ಮಾಡ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನು ಬಂದ್ ಮಾಡಿ ಮುಚ್ಚಿ ಹಾಕುವಂಥ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನು, ಈ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೈಗಾರಿಕೋದ್ಯಮಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ ಜನಜೀವನಕ್ಕೆ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಪ್ರಮುಖವಾದಂಥ ಅಂಶ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂಥದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ವ್ ಪಂಪ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಕರಿಚಾಯೆ ಹಿನ್ನೆಲೆಯಲ್ಲಿ ಈ ಎಲ್ಲ ರಫ್ತು ಮಾಡ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ
ಈ ಯುದ್ಧದ ಕಾರ್ಮೋಡ ಕವಿದಿದೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಿಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರ್ಬೋದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾಯಿತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೈಗಾರಿಕೋದ್ಯಮಿಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದರೆ ಈ ರಫ್ತು ಮಾಡ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಿಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನು ಬಂದ್ ಮಾಡಿ ಮುಚ್ಚಿ ಹಾಕುವಂಥ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನು, ಈ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೈಗಾರಿಕೋದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಕರಿಚಾಯೆ, ಯುದ್ಧದ ಕರಿಮೋಡ ಬಹುತೇಕ ಇಡೀ ದೇಶ, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಬಹುತೇಕ ಏನು ಜನಜೀವನಕ್ಕೆ ಸಾಕಷ್ಟು ಒಂದು ಎಫೆಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಹೋಟೆಲ್ ಉದ್ಯಮ ಅಷ್ಟೇ ಅಲ್ಲದೆ, ಜನಜೀವನಕ್ಕೆ ಅಷ್ಟೇ ಅಲ್ಲದೆ, ಬಹುಮುಖ್ಯವಾಗಿ ಕೈಗಾರಿಕೋದ್ಯಮಕ್ಕೂ ಸಾಕಷ್ಟು ಒಂದು ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಕೈಗಾರಿಕೆಯ ಏನು ಕಚೇರಿಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಪ್ರಮುಖವಾದಂಥ ಅಂಶ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಒಂದು ಕೈಗಾರಿಕೆಗಳು ಇರುವಂಥದ್ದು. ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಬಹುತೇಕವಾಗಿ ಏನು ಗಲ್ಫ್ ಕಂಟ್ರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗ್ತವೆ. ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷವಿಡೀ ಸಾಕಷ್ಟು ಒಂದು ಸಾಮಗ್ರಿಗಳು, ಅದರಲ್ಲೂ ಪ್ರಮುಖವಾಗಿ ವಾಲ್ವ್ ಪಂಪ್ಗಳು ಸೇರಿದಂತೆ, ಎಲೆಕ್ಟ್ರಿಕಲ್ ವಸ್ತುಗಳು ಸೇರಿದಂತೆ ಬಹುತೇಕ ಒಂದು ಕಾರ್ಖಾನೆಗಳಲ್ಲಿ, ಈ ಕೈಗಾರಿಕೆಗಳಲ್ಲಿ ತಯಾರಾಗುವಂಥ ಸಾಮಗ್ರಿಗಳು ಗಲ್ಫ್ ಕಂಟ್ರಿಗಳಿಗೆ, ಸಾಕಷ್ಟು ದೇಶಗಳಿಗೆ ಏನು ರಫ್ತು ಆಗ್ತವೆ. ಆದರೆ ಈಗ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಹಿನ್ನೆಲೆಯಲ್ಲಿ, ಯುದ್ಧದ ಕರಿಚಾಯೆ ಹಿನ್ನೆಲೆಯಲ್ಲಿ ಈ ಎಲ್ಲ ರಫ್ತು ಮಾಡ್ತಕ್ಕಂಥ ಒಂದು ಸಾಮಗ್ರಿಗಳನ್ನು ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಏನು ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳ ಮೇಲೆ, ಬೇರೆ ಬೇರೆ ಒಂದು ಉದ್ಯಮಗಳ ಮೇಲೆ ಯಾವ ರೀತಿ ಈ ಯುದ್ಧದ ಕಾರ್ಮೋಡ ಕವಿದಿದೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಕೈಗಾರಿಕೋದ್ಯಮಿಗಳ ಮೇಲೆ ಸಾಕಷ್ಟು ಒಂದು ಹೊಡೆತವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರತಿ ದಿನವೂ ಸಹಿತ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೂ ಇಲ್ಲಿ ತಯಾರಾಗತಕ್ಕಂಥ ಅಂದರೆ ಹುಬ್ಬಳ್ಳಿ ಧಾರವಾಡ ಬಹುತೇಕ ಜಿಲ್ಲೆಯಾದ್ಯಂತ ಏನು ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ಬಹುತೇಕ ಸಾಮಗ್ರಿಗಳು, ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳಿರ್ಬೋದು, ವಾಲ್ವ್ ಇರ್ಬೋದು, ಪಂಪ್ಗಳಿರ್ಬೋದು, ಹೀಗೆ ಬಹುತೇಕ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾಯಿತ್ತು. ಆದರೆ ಈ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೈಗಾರಿಕೋದ್ಯಮಿಗಳು ಕೂಡ ಏನು ಅವರಿಗೂ ಕೂಡ ಮಂಕು ಕವಿದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದಷ್ಟು ಶೀಘ್ರವೇ ಈ ಯುದ್ಧದ ಸನ್ನಿವೇಶ ಕಡಿಮೆ ಆಗಬೇಕು. ಅಂದರೆ ಈ ರಫ್ತು ಮಾಡ್ತಕ್ಕಂಥ ಒಂದು ಸಂಪರ್ಕ ಕೊಂಡಿಯೇ ಸಂಪೂರ್ಣವಾಗಿ ಕಳಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈಗಾರಿಕೋದ್ಯಮಿಗಳು ಕೂಡ ಇವತ್ತು ಮತ್ತು ನಾಳೆ ಏನು ಸಂಪೂರ್ಣವಾಗಿ ಕೈಗಾರಿಕೆಗಳನ್ನು ಬಂದ್ ಮಾಡಿ ಮುಚ್ಚಿ ಹಾಕುವಂಥ ಒಂದು ಪ್ರಸಂಗಕ್ಕೆ, ಒಂದು ಸನ್ನಿವೇಶಕ್ಕೆ, ಒಂದು ಆ ಪರಿಸ್ಥಿತಿಗೆ ಬಂದು ತಲುಪ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನು, ಈ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು. ಈ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅತ್ಯಂತ ಮತ್ತೆ ಈ ಮುಂಚಿನಂತೆ ಸರಳೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೈಗಾರಿಕೋದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.